1000 ವರ್ಷಗಳ ಹಿಂದೆ ಕಾಶ್ಮೀರದಲ್ಲಿ ಸೋಮದೇವ ಎಂಬ ಕವಿ ಇದ್ದ. ಇವನ ಪದ್ಯ ಕಾವ್ಯ ಕಥಾ ಸರಿತ್ಸಾಗರ. ಹೆಸರೇ ಸೂಚಿಸುವಂತೆ ಕಥೆಗಳೆಂಬ ನದಿಗಳು ಸೇರಿ ಆಗಿರುವ ಸಾಗರ. ಇಲ್ಲಿ ಬೇಕಾದಷ್ಟು ಕಥೆಗಳಿವೆ. ಎಲ್ಲ ವಯಸ್ಸಿನ, ಎಲ್ಲ ಸಂಸ್ಕಾರಗಳ, ಎಲ್ಲ ರುಚಿಗಳ ಜನರಿಗೂ ಇಷ್ಟವಾಗುವ, ಹಿತವಾಗುವ ಅತ್ಯುತ್ತಮ ಕಥೆಗಳ ಭಂಡಾರವೇ ಇದು. ಪ್ರಪಂಚದ ಮುಖ್ಯ ಭಾಷೆಗಳಿಗೆ ಅನುವಾದಿತವಾಗಿದೆ. ಕನ್ನಡದಲ್ಲಿ ಪ್ರೊಫೆಸರ್ AR ಕೃಷ್ಣಶಾಸ್ತ್ರಿಯವರು ಇದನ್ನು ಸಂಗ್ರಹಿಸಿದ್ದು, ಇದು ಕನ್ನಡದ ಚಿರಕೃತಿಗಳಲ್ಲಿ ಒಂದಾಗಿದೆ. ಈ ಕೃತಿಯನ್ನು ವಾಚನ ಮಾಡಲಿದ್ದಾರೆ ಗೋಪಾಲಸ್ವಾಮಿ ಪದವಿ ಪೂರ್ವ ಕಾಲೇಜಿನ ಶೈಕ್ಷಣಿಕ ಸಲಹೆಗಾರರು ಹಾಗೂ ಕನ್ನಡ ಉಪನ್ಯಾಸಕರಾದ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 7:10 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದ ಚಿಣ್ಣರ ಚಿಲಿಪಿಲಿ ಕಾರ್ಯಕ್ರಮದಲ್ಲಿ ತಪ್ಪದೇ ಕೇಳಿ ಕಥಾಮೃತ. ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ. ಈಗ AR ಕೃಷ್ಣಶಾಸ್ತ್ರಿ ಅವರ ಕಥಾಮೃತ ಲಾವಾಣಕ ಲಂಬಕ 5ನೇ ತರಂಗ. ವಿಜಯಯಾತ್ರೆ ಹೊರಡುವುದಕ್ಕೆ ಮೊದಲು ವತ್ಸರಾಜನು ಹೆಂಡತಿಯರೊಡನೆಯೂ ಮಂತ್ರಿಗಳೊಡನೆಯೂ 3 ದಿನ ಉಪವಾಸವಿದ್ದು ಈಶ್ವರನನ್ನು ಕುರಿತು ತಪಸ್ಸು ಮಾಡಿದನು. ಶಿವನು ರಾಜನ ಕನಸಿನಲ್ಲಿ ಬಂದು, ನಾನು ಪ್ರಸನ್ನನಾಗಿದ್ದೇನೆ, ನಿರ್ವಿಘ್ನವಾಗಿ ಜಯ ಉಂಟಾಗುತ್ತದೆ, ವಿದ್ಯಾಧರ ಚಕ್ರವರ್ತಿಯಾಗುವ ಮಗನನ್ನು ಶೀಘ್ರದಲ್ಲಿಯೇ ಪಡೆಯುತ್ತೀಯೇ ಎಂದು ವರಕೊಟ್ಟನು. ಯೌಗಂಧರಾಯಣನು ಅವನನ್ನು ಅಭಿನಂದಿಸಿ, ಧರ್ಮಾರ್ಜಿತವಾದ ಸಂಪತ್ತೇ ಸ್ಥಿರವಾಗಿರುವುದು. ನಿಮ್ಮ ಪೂರ್ವಿಕರು ಹುದುಗಿಟ್ಟಿದ್ದ ಸಂಪತ್ತು ನಿನಗೆ ದೊರಕಿದ್ದೇ ಇದಕ್ಕೆ ಸಾಕ್ಷಿ. ಈ ಸಂಬಂಧವಾಗಿ ಒಂದು ಕಥೆ ಹೇಳುತ್ತೇನೆ ಕೇಳು ಎಂದು ಇದನ್ನು ಹೇಳಿದನು. ದೇವದಾಸನೆಂಬ ವರ್ತಕನ ಕಥೆ. ಹಿಂದೆ ಪಾಟಲಿಪುತ್ರದಲ್ಲಿ ದೇವದಾಸನೆಂಬ ಧನವಂತನಾದ ವರ್ತಕನಿದ್ದನು. ಪೌಂಡ್ರವರ್ಧನಪುರದ ಒಬ್ಬ ಸಾಹುಕಾರನ ಮಗಳು ಅವನ ಹೆಂಡತಿಯಾದಳು. ತಂದೆ ಸತ್ತ ಮೇಲೆ ಅವನು ಜೂಜಾಟಕ್ಕೆ ಬಿದ್ದು ಎಲ್ಲವನ್ನೂ ಕಳೆದುಕೊಂಡನು. ಆಗ ಅವನ ಮಾವನು ಬಂದು ತನ್ನ ಮಗಳನ್ನು ಕರೆದುಕೊಂಡು ಹೋದನು. ಕ್ರಮೇಣ ಅವನಿಗೆ ಬುದ್ಧಿ ಬಂದು ಮಾವನನ್ನು ಕೇಳಿ ಹಣ ತಂದು ತನ್ನ ವೃತ್ತಿಯಲ್ಲಿ ತಾನು ಇರೋಣ ಎನಿಸಿತು. ಅದರಂತೆ ಅವನು ಪೌಂಡ್ರವರ್ಧನಪುರಕ್ಕೆ ಬಂದು ಮೈಯೂ ಬಟ್ಟೆಯೂ ಕೊಳೆಯಾಗಿದ್ದರಿಂದ ಆ ಸ್ಥಿತಿಯಲ್ಲಿ ಮಾವನ ಮನೆಗೆ ಹೋಗುವುದು ಹೇಗೆ ಎಂದು ಚಿಂತಿಸುತ್ತಾ ಒಂದು ಅಂಗಡಿಯ ಹೊರಗೆ ಸಂಕೋಚದಿಂದ ಕುಳಿತಿದ್ದನು. ಸ್ವಲ್ಪ ಹೊತ್ತಿಗೆ ರಾತ್ರಿಯ ಕತ್ತಲಲ್ಲಿ ಒಬ್ಬ ಯುವಕನು ಬಂದು ಆ ಅಂಗಡಿಯ ಬಾಗಿಲು ತೆಗೆದು ಒಳಗೆ ದೀಪ ಹೊತ್ತಿಸಿದನು. ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಒಬ್ಬ ಹೆಂಗಸು ಸದ್ದಿಲ್ಲದೆ ಬಂದು ಒಳಹೊಕ್ಕು ಬಾಗಿಲು ಮುಚ್ಚಿ ಅಗುಣಿ ಹಾಕಿಕೊಂಡಳು. ದೀಪದ ಬೆಳಕಿನಲ್ಲಿ ನೋಡಲು ಅವಳು ತನ್ನ ಹೆಂಡತಿ. ಆಗ ಅವನು ದುರ್ವ್ಯಸನಗಳಿಗೆ ಸಿಕ್ಕಿದ ಗಂಡಸಿಗೂ ತವರು ಮನೆಯಲ್ಲಿ ಸ್ವತಂತ್ರಳಾಗಿರುವ ಹೆಂಗಸಿಗೂ ಇದೇ ಗತಿ ಎಂದುಕೊಂಡನು. ಸ್ವಲ್ಪ ಹೊತ್ತಿನ ಮೇಲೆ ಅವಳ ಮಾತು ಕೇಳಿಸಿತು. ಅವನು ಬಾಗಿಲ ಹತ್ತಿರ ಕಿವಿಗೊಟ್ಟು ಕೇಳುತ್ತಿರಲು ಅವಳು ತನ್ನ ಕಾಮುಕನನ್ನು ಕುರಿತು, ನನ್ನ ಗಂಡನ ಮುತ್ತಜ್ಜನು ತಮ್ಮ ಮನೆಯ ಅಂಗಳದ 4 ಮೂಲೆಯಲ್ಲಿಯೂ 4 ಕೊಪ್ಪರಿಗೆ ಹೊನ್ನನ್ನು ಹೂತಿಟ್ಟಿದ್ದನು. ಅದನ್ನು ಅವನು ತನ್ನ ಹೆಂಡತಿಯೊಬ್ಬಳಿಗೆ ಹೇಳಿ ಹೋದನು. ಅವಳು ಅದನ್ನು ತನ್ನ ಸೊಸೆಗೆ ಅಂತ್ಯಕಾಲದಲ್ಲಿ ಹೇಳಿ ಸತ್ತಳು. ಅವಳು ತನ್ನ ಸೊಸೆಯಾದ ನನ್ನ ಅತ್ತೆಗೆ ತಿಳಿಸಿದಳು. ನನ್ನ ಅತ್ತೆಯಿಂದ ಅದು ನನಗೆ ತಿಳಿಯಿತು. ಹೀಗೆ ಇದು ನಮ್ಮ ಕುಲದಲ್ಲಿ ಅತ್ತೆಯಿಂದ ಸೊಸೆಗೆ ತಿಳಿಯುತ್ತಾ ಬಂದಿದೆ. ನನ್ನ ಗಂಡ ದರಿದ್ರನಾಗಿದ್ದರೂ ಜೂಜುಕೋರನಾಗಿದ್ದರಿಂದ ಇದನ್ನು ನಾನು ಅವನಿಗೆ ತಿಳಿಸಲಿಲ್ಲ. ನೀನು ನನಗೆ ಬೇಕಾದವನಾದ್ದರಿಂದ ತಿಳಿಸಿದ್ದೇನೆ. ನೀನು ಹೋಗಿ ನನ್ನ ಗಂಡ ಇರುವ ಆ ಮನೆಯನ್ನು ಕೊಂಡುಕೊಂಡು ಆ ಹೊನ್ನನ್ನೆಲ್ಲ ತೆಗೆದುಕೊಂಡು ಬಂದು ಇಲ್ಲಿ ನನ್ನೊಡನೆ ಸುಖವಾಗಿರುವು ಎಂದು ಹೇಳಿದನು. ದೇವದಾಸನು ಕೂಡಲೇ ಪಾಟಲಿಪುತ್ರಕ್ಕೆ ಹೋಗಿ ತನ್ನ ಮನೆಯಲ್ಲಿ ಹುದುಗಿದ್ದ ನಿಧಿಯನ್ನೆಲ್ಲ ತೆಗೆದುಕೊಂಡನು. ಆಮೇಲೆ ಆ ಕಾಮುಕ ವರ್ತಕನು ವ್ಯಾಪಾರದ ನೆವದಲ್ಲಿ ಆ ಊರಿಗೆ ಬಂದು ದೇವದಾಸನ ಮನೆಯನ್ನು ಕ್ರಯಕ್ಕೆ ಕೇಳಿದನು. ದೇವದಾಸನು ಅದನ್ನು ತಗ್ಗಿನ ಬೆಲೆಗೆ ಮಾರಿ ಬೇರೆ ಮನೆ ಮಾಡಿಕೊಂಡು ಹೆಂಡತಿಯನ್ನು ಕರೆತಂದನು. ವರ್ತಕನಿಗೆ ನಿಧಿ ದೊರಕದೆ ದೇವದಾಸನನ್ನು ಕುರಿತು, ಈ ಮನೆ ಹಳೆಯದು, ನನಗೆ ಇಷ್ಟವಿಲ್ಲ, ಆದ್ದರಿಂದ
ನಿನ್ನ ಮನೆಯನ್ನು ನೀನು ತೆಗೆದುಕೊಂಡು ನನ್ನ ಹಣವನ್ನು ಹಿಂದಕ್ಕೆ ಕೊಡು ಎಂದು ಹೇಳಿದನು. ದೇವದಾಸನು ಅದಕ್ಕೆ ಒಪ್ಪಲಿಲ್ಲ. ಮಾತಿಗೆ ಮಾತು ಬೆಳೆದು ದೊರೆಯ ಹತ್ತಿರಕ್ಕೆ ದೂರು ಹೋಯಿತು. ಅಲ್ಲಿ ದೇವದಾಸನು ತನ್ನ ಹೆಂಡತಿಯ ಮತ್ತು ಅವನ ವೃತ್ತಾಂತ ಎಲ್ಲವನ್ನೂ ತಿಳಿಸಿದನು. ರಾಜನು ಅವನ ಸರ್ವಸ್ವವನ್ನೂ ಕಿತ್ತುಕೊಂಡು ಶಿಕ್ಷೆ ಮಾಡಿದನು. ದೇವದಾಸನು ತನ್ನ ಹೆಂಡತಿಯ ಮೂಗು ಕೊಯ್ದು ಅಟ್ಟಿ ಬೇರೆ ಒಬ್ಬಳನ್ನು ಮದುವೆಯಾಗಿ ಅವಳೊಡನೆ ಆ ನಿಧಿಯನ್ನು ಬಳಸಿಕೊಂಡು ಸುಖವಾಗಿದ್ದನು. ಹೀಗೆ ಧರ್ಮದಿಂದ ಗಳಿಸಿದ ಸಂಪತ್ತು ತಲತಲಾಂತರದವರೆಗೂ ಅಳಿಯದೆ ಉಳಿಯುತ್ತದೆ. ಆದ್ದರಿಂದ ಮನುಷ್ಯನು, ಅದರಲ್ಲಿಯೂ ರಾಜನು, ಧರ್ಮದಿಂದ ಹಣ ಗಳಿಸಬೇಕು ಎಂದನು. ವಿಜಯ ಯಾತ್ರೆಗೆ ಎಲ್ಲವೂ ಸಿದ್ಧವಾಯಿತು. ರಾಜನು ಗೋಪಾಲಕನಿಗೆ ವಿದೇಹ ದೇಶವನ್ನೂ ಪದ್ಮಾವತಿಯ ಅಣ್ಣನಾದ ಸಿಂಹವರ್ಮನಿಗೆ ಛೇದಿ ರಾಜ್ಯವನ್ನೂ ಕೊಟ್ಟು ಸನ್ಮಾನ ಮಾಡಿ ಪುಲಿಂದ ರಾಜನನ್ನು ಬರಮಾಡಿಕೊಂಡನು. ಮೊದಲು ವಾರಾಣಸಿಯ ಬ್ರಹ್ಮದತ್ತನ ಮೇಲೆ ಹೊರಟನು. ಚಾರರು ಕಾಪಾಲಿಕ ವೇಷ ಹಾಕಿಕೊಂಡು ಮುಂದಾಗಿ ಅಲ್ಲಿಗೆ ಹೋದರು. ಅವರಲ್ಲಿ ಒಬ್ಬನು ಗುರುವಾದನು. ಮಿಕ್ಕವರು ಶಿಷ್ಯರಾಗಿ ತಮ್ಮ ಆಚಾರ್ಯನು ತ್ರಿಕಾಲಜ್ಞನೆಂದು ಪ್ರಕಟಿಸಿದರು. ಅವನು ನುಡಿದ ಭವಿಷ್ಯವನ್ನೆಲ್ಲ ಅವರು ಆಗಿಸುತ್ತಾ ಬಂದರು. ಹೀಗೆ ಅವರು ಆ ಬ್ರಹ್ಮದತ್ತನಿಗೆ ಪ್ರೀತಿಪಾತ್ರನಾದ ಒಬ್ಬ ರಾಜಪುತ್ರನನ್ನು ಒಳಹಾಕಿಕೊಂಡನು. ಅವನ ಮೂಲಕ ರಹಸ್ಯಗಳನ್ನೆಲ್ಲ ತಿಳಿದುಕೊಂಡು ಯೋಗಂಧರಾಯಣನಿಗೆ ತಿಳಿಸುತ್ತಾ ಬಂದನು. ಬ್ರಹ್ಮದತ್ತನ ಮಂತ್ರಿಯಾದ ಯೋಗಕರಂಡಕನು ವತ್ಸರಾಜನು ಬರುತ್ತಿದ್ದ ಮಾರ್ಗದಲ್ಲಿದ್ದ ನೀರು ನೀಡಿ ಗಿಡ ಮರ ಬಳ್ಳಿಗಳಿಗೆಲ್ಲ ವಿಷ ಹಾಕಿದನು. ಅವನ ಸೈನ್ಯದೊಳಕ್ಕೆ ವಿಷಕನ್ಯೆಯರನ್ನು ಕಳುಹಿಸಿದನು. ಕತ್ತಲೆಯಲ್ಲಿ ಕೊಲೆ ಮಾಡುವ ಘಾತಕರನ್ನು ಕಳುಹಿಸಿದನು. ಇವೆಲ್ಲ ಚಾರರ ಮೂಲಕ ಯೌಗಂಧರಾಯಣನಿಗೆ ತಿಳಿಯಲು ಅವನು ಅವಕ್ಕೆಲ್ಲ ಪ್ರತಿಯನ್ನು ವಿಧಿಸಿದನು. ವಿಷಕ್ಕೆ ಪ್ರತಿವಿಷವನ್ನು ಹಾಕಿಸಿದನು. ಗುರುತಿಲ್ಲದ ಹೆಂಗಸರನ್ನು ಯಾರೂ ಹತ್ತಿರ ಸೇರಿಸಕೂಡದೆಂದು ಆಜ್ಞೆ ಮಾಡಿದನು. ಘಾತುಕರನ್ನು ಹಿಡಿಸಿ ಕೊಲ್ಲಿಸಿದನು. ಹೀಗೆ ತಮ್ಮ ತಂತ್ರ ಒಂದೂ ನಡೆಯದೆ ವತ್ಸರಾಜನು ಅಪಾರ ಸೇನೆಯೊಡನೆ ಬರುತ್ತಿರಲು ಅವನನ್ನು ಅಜೇಯನೆಂದು ಭಾವಿಸಿ ಬ್ರಹ್ಮದತ್ತನು ಕಪ್ಪ ಕಾಣಿಕೆ ಕೊಟ್ಟು ಅವನಿಗೆ ವಿಧೇಯನಾದನು. ಅಲ್ಲಿಂದ ಮುಂದೆ ಹೊರಟು ವತ್ಸರಾಜನು ವಂಗದೇಶವನ್ನು ಗೆದ್ದು ಸಮುದ್ರ ತೀರದಲ್ಲಿ ತನ್ನ ಜಯಸ್ತಂಭಗಳನ್ನು ನಡೆಸಿದನು. ಆಮೇಲೆ ಕಳಿಂಗರಾಜನನ್ನು ಗೆದ್ದು ಮಹೇಂದ್ರ ಪರ್ವತವನ್ನು ದಾಟಿ ದಕ್ಷಿಣಕ್ಕೆ ತಿರುಗಿ ಕಾವೇರಿ ನದಿಯನ್ನು ದಾಟಿ ಚೋಳರಾಜನನ್ನು ಮಗ್ಗಿಸಿದನು. ಮುರಳರನ್ನು ಸೋಲಿಸಿ ನರ್ಮದೆಯನ್ನು ದಾಟಿ ಉಜ್ಜಯಿನಿಗೆ ಹೋದನು. ಅಲ್ಲಿ ಚಂಡಮಹಾಸೇನನು ಅವನನ್ನು ಪುರಸ್ಕರಿಸಿದನು. ಅವನಿಗೆ ವಾಸವದತ್ತೆಯಲ್ಲಿ ಎಷ್ಟು ಪ್ರೀತಿ ಇತ್ತೋ ಪದ್ಮಾವತಿಯಲ್ಲಿಯೂ ಅಷ್ಟೇ ಪ್ರೀತಿ ಇತ್ತು. ವತ್ಸರಾಜನು ಅಲ್ಲಿ ಕೆಲವು ದಿನಗಳಿದ್ದು ಆಮೇಲೆ ಮಾವನ ಸೇನೆಯನ್ನು ತೆಗೆದುಕೊಂಡು ಪಶ್ಚಿಮ ದಿಕ್ಕಿಗೆ ತಿರುಗಿದನು. ಅಲ್ಲಿ ಲಾಟರನ್ನು ಸೋಲಿಸಿ ಉತ್ತರಕ್ಕೆ ತಿರುಗಿದನು. ಅಲ್ಲಿ ಸಿಂಧುರಾಜನನ್ನು ಸೋಲಿಸಿ ಮ್ಲೇಚ್ಛರನ್ನು ಅಡಗಿಸಿ ಪಾರಸಿಕ ರಾಜನನ್ನು ಕೊಂದು ಕಾಮರೂಪರಾಜನು ಕೊಟ್ಟ ಆನೆಗಳ ಕಾಣಿಕೆಯನ್ನು ಸ್ವೀಕರಿಸಿ ಪದ್ಮಾವತಿಯ ತಂದೆಯಾದ ಮಗಧರಾಜನಲ್ಲಿಗೆ ಬಂದನು. ಅವನು ಅವರೆಲ್ಲರನ್ನೂ ತುಂಬ ಸಂತೋಷದಿಂದ ಬರಮಾಡಿಕೊಂಡು ಉಪಚರಿಸಿದನು. ಅಲ್ಲಿ ಕೆಲವು ದಿನವಿದ್ದು ವತ್ಸರಾಜನು ತನ್ನ ರಾಜ್ಯಕ್ಕೆ ಸೇರಿದ್ದ ಲಾವಾಣಕಕ್ಕೆ ಬಂದು ಸೇರಿದನು. ಅಲ್ಲಿ ಸೇನೆ ವಿಶ್ರಾಂತಿ ತೆಗೆದುಕೊಂಡಿತು. ವತ್ಸರಾಜನು ಯೌಗಂಧರಾಯಣನನ್ನು ಕರೆದು ರಹಸ್ಯವಾಗಿ, ಅಯ್ಯ, ನಿನ್ನ ಬುದ್ಧಿಶಕ್ತಿಯಿಂದ ಎಲ್ಲಾ ರಾಜ್ಯರನ್ನೂ ಗೆದ್ದಾಯಿತು. ಅವರಾದರೂ ನನಗೆ 2 ಬಗೆಯಲಾರರು. ಆದರೆ ಆ ಬ್ರಹ್ಮದತ್ತನಲ್ಲಿ ಮಾತ್ರ ನನಗೆ ಸಂದೇಹ ಎಂದನು. ಅದಕ್ಕೆ ಅವನು, ಮಹಾರಾಜ, ಬ್ರಹ್ಮದತ್ತನು ದ್ರೋಹ ಮಾಡಲಾರ. ಹಾಗೇನಾದರೂ ಮಾಡಿದರೆ ಅದು ಅವನಿಗೇ ಮೃತ್ಯುವಾಗುತ್ತದೆ ಎಂದು ಈ ಕಥೆಯನ್ನು ಹೇಳಿದನು. ಫಲಭೂತಿಯ ಕಥೆ. ಹಿಂದೆ ಪದ್ಮದೇಶದಲ್ಲಿ ಅಗ್ನಿದತ್ತನೆಂಬ ಬ್ರಾಹ್ಮಣನಿದ್ದನು. ಅವನಿಗೆ ಸೋಮದತ್ತ, ವೈಶ್ವಾನರದತ್ತ ಎಂಬ 2 ಮಕ್ಕಳಿದ್ದರು. ಅವರಲ್ಲಿ ಮೊದಲನೆಯವನು ಮೂರ್ಖ, ದುರ್ವಿನೀತ. ಎರಡನೆಯವನು ವಿದ್ಯಾವಂತ, ವಿನಯಶಾಲಿ. ತಂದೆಯ ಕಾಲಾನಂತರ ಅವರು ಪಿತ್ರಾರ್ಜಿತವಾದ ಅಗ್ರಹಾರವನ್ನು ಹಂಚಿಕೊಂಡು ಜೀವಿಸುತ್ತಿದ್ದರು. ಕಿರಿಯವನಿಗೆ ರಾಜಗೌರವವು ಉಂಟಾಯಿತು. ದೊಡ್ಡವನು ಚಪಲಚಿತ್ತನಾಗಿ ಕ್ಷತ್ರಿಯನಂತೆ ಹೊಡೆದಾಟ ಬಡಿದಾಟಗಳಲ್ಲಿ ನಿರತನಾಗಿದ್ದನು. ಒಂದು ಸಾರಿ ಅವನು ಕೆಲವು ಶೂದ್ರರನ್ನು ಕಟ್ಟಿಕೊಂಡಿದ್ದದ್ದು ನೋಡಿ ಅವನ ತಂದೆಯ ಸ್ನೇಹಿತನೊಬ್ಬನು, ಅಗ್ನಿದತ್ತನ ಮಗನಾಗಿದ್ದು
ಇದೇಕೋ ಹೀಗೆ ಶೂದ್ರನಂತೆ ವರ್ತಿಸುತ್ತಿದ್ದೀಯೇ ಮೂರ್ಖ? ರಾಜಪೂಜ್ಯನಾದ ನಿನ್ನ ತಮ್ಮನನ್ನು ನೋಡಿದರೆ ನಾಚಿಕೆಯಾಗುವುದಿಲ್ಲವೇ ಎಂದನು. ಅವನು ಓಡಿ ಹೋಗಿ ಆ ಬ್ರಾಹ್ಮಣನನ್ನು ಕೋಪದಿಂದ ಒದ್ದನು. ಆ ಬ್ರಾಹ್ಮಣನು ಅದಕ್ಕೆ ಸಾಕ್ಷಿಗಳನ್ನಿಟ್ಟುಕೊಂಡು ರಾಜನ ಹತ್ತಿರಕ್ಕೆ ದೂರು ತೆಗೆದುಕೊಂಡು ಹೋದನು. ರಾಜಭಟರು ಅವನನ್ನು ಕರೆದುಕೊಂಡು ಹೋಗುವುದಕ್ಕೆ ಬರಲು ಅವನ ಸಂಗಾತಿಗಳು ಅವರ ಮೇಲೆ ಬಿದ್ದು ಹೊಡೆದರು. ಆಗ ರಾಜನು ಹೆಚ್ಚು ಜನರನ್ನು ಕಳುಹಿಸಿ ಅವನನ್ನು ವಶಪಡಿಸಿಕೊಂಡು ಕ್ರೋಧಾಂಧನಾಗಿ ಅವನನ್ನು ಶೂಲಕ್ಕೆ ಏರಿಸುವಂತೆ ಅಪ್ಪಣೆ ಮಾಡಿದನು. ಹಾಗೆ ಅವನನ್ನು ಏರಿಸುತ್ತಿದ್ದಾಗ ಯಾರೋ ತಳ್ಳಿದಂತಾಗಿ ಅವನು ಕೆಳಕ್ಕೆ ಬಿದ್ದು ಬಿಟ್ಟನು. ವಧಕರು ಮತ್ತೊಂದು ಸಾರಿ ಅವನನ್ನು ಏರಿಸುವುದಕ್ಕೆ ಹೋಗಲು ಅವರಿಗೆ ಕಣ್ಣೇ ಕಾಣದಂತಾಯಿತು. ಈ ವರ್ತಮಾನವನ್ನು ಕೇಳಿದ ಅವನ ತಮ್ಮನು ರಾಜನಲ್ಲಿ ಪ್ರಾರ್ಥನೆ ಮಾಡಿಕೊಂಡನು. ಆದ್ದರಿಂದ ಅವನಿಗೆ ಬಿಡುಗಡೆಯಾಯಿತು. ಹೀಗೆ ಅವಮಾನವಾದ್ದರಿಂದ ಅವನು ದೇಶಾಂತರ ಹೋಗಬೇಕೆಂದು ಯೋಚಿಸಿದನು. ಆದರೆ ನೆಂಟರಿಷ್ಟರು ಒಪ್ಪಲಿಲ್ಲ. ಆದ್ದರಿಂದ ತನ್ನ ಪಾಲಿನ ಅರ್ಧ ಅಗ್ರಹಾರವನ್ನು ಬಿಟ್ಟು ತನ್ನ ಹೆಂಡತಿಯೊಡನೆ ಕಾಡಿಗೆ ಹೊರಟು ಅಲ್ಲಿ ಕೃಷಿಗೆ ಯೋಗ್ಯವಾದ ಒಂದು ಪ್ರದೇಶದಲ್ಲಿ ನಿಂತನು. ಅದರ ಮಧ್ಯದಲ್ಲಿ ಒಂದು ದೊಡ್ಡ ಅರಳಿಯ ಮರವಿತ್ತು. ಅದರ ಅಧಿದೇವತೆಯನ್ನು ನೆನೆದು ನಮಸ್ಕರಿಸಿ ಬೇಸಾಯಕ್ಕೆ ಆರಂಭಿಸಿದನು. ಮರದಡಿಯೇ ಮನೆಯಾಗಿತ್ತು. ಪೈರು ಫಲಕ್ಕೆ ಬರುವ ಹೊತ್ತಿಗೆ ಸರಿಯಾಗಿ ಪರರಾಷ್ಟ್ರದ ಸೈನಿಕರು ಬಂದು ಅದನ್ನು ಲೂಟಿ ಹೊಡೆದುಕೊಂಡು ಹೋದರು. ಆದರೆ ಅವನು ಎದೆಗೆಡದೆ ಮಿಕ್ಕದ್ದನ್ನೇ ತಂದಿಟ್ಟುಕೊಂಡು ಚಿಂತೆಯಿಂದ ನಿದ್ರೆ ಬರದೆ ಮಲಗಿರಲು ಆ ಮರದಿಂದ, ಅಯ್ಯ ಸೋಮದತ್ತ, ಶ್ರೀಕಂಠ ದೇಶದ ಆದಿತ್ಯಪ್ರಭ ರಾಜನಲ್ಲಿಗೆ ಹೋಗು. ಅವನ ಅರಮನೆಯ ಬಾಗಿಲಲ್ಲಿ ಸಂಧ್ಯಾಗ್ನಿಹೋತ್ರ ಮಂತ್ರಗಳನ್ನು ಪಠಿಸಿ, ನಾನು ಫಲಭೂತಿ ಎಂಬ ಬ್ರಾಹ್ಮಣ, ನಾನು ಹೇಳುವುದನ್ನು ಎಲ್ಲರೂ ಕೇಳಿ, ಒಳ್ಳೆಯದನ್ನು ಮಾಡುವವನಿಗೆ ಒಳ್ಳೆಯದಾಗುತ್ತದೆ, ಕೆಟ್ಟದ್ದನ್ನು ಮಾಡುವವನಿಗೆ ಕೆಟ್ಟದ್ದಾಗುತ್ತದೆ ಎಂದು ಹೇಳುತ್ತಿರು. ನಿನಗೆ ಒಳ್ಳೆಯದಾಗುತ್ತದೆ, ನಾನು ಯಕ್ಷ ಎಂದು ಅಶರೀರವಾಣಿಯಾಯಿತು. ಅದರಂತೆ ಅವನು ಮರುದಿನ ಬೆಳಗ್ಗೆ ಹೆಂಡತಿಯೊಡನೆ ಹೊರಟು ಶ್ರೀಕಂಠ ರಾಜ್ಯಕ್ಕೆ ಹೋದನು. ಪದೇ ಪದೇ ಅವನು ಹೇಳುತ್ತಿದ್ದ, ಒಳ್ಳೆಯದನ್ನು ಮಾಡುವವನಿಗೆ ಒಳ್ಳೆಯದಾಗುತ್ತದೆ, ಕೆಟ್ಟದ್ದನ್ನು ಮಾಡುವವನಿಗೆ ಕೆಟ್ಟದ್ದಾಗುತ್ತದೆ ಎಂಬ ಮಾತನ್ನು ಕೇಳಿ ರಾಜನು ಕುತೂಹಲದಿಂದ ಅವನನ್ನು ಕರೆಸಿ ವಿಚಾರ ಮಾಡಲು ಅಲ್ಲಿಯೂ ಅದೇ ಮಾತುಗಳನ್ನು ಹೇಳಿದನು. ರಾಜನು ನಕ್ಕು ಅವನಿಗೆ ವಸ್ತ್ರಾಭರಣಗಳನ್ನೂ ಗ್ರಾಮಗಳನ್ನೂ ಕೊಡಿಸಿದನು. ಹೀಗೆ ಯಕ್ಷನ ಅನುಗ್ರಹದಿಂದ ಅವನು ತಟ್ಟನೆ ಐಶ್ವರ್ಯವಂತನಾದನು. ಆದರೆ ಹಿಂದಿನ ವಾಕ್ಯವನ್ನು ಬಿಡಲಿಲ್ಲ. ಅದೇ ರಾಜವಿಶ್ವಾಸಕ್ಕೆ ಕಾರಣವಾಗಿ ಅವನು ರಾಜಪ್ರಿಯನೆಂಬ ಪ್ರಖ್ಯಾತಿ ಪಡೆದನು. ಒಂದು ಸಾರಿ ರಾಜನು ಬೇಟೆಗೆ ಹೋಗಿದ್ದು ಬಂದು ತಟ್ಟನೆ ಅಂತಃಪುರವನ್ನು ಹೋಗಲು ಅಲ್ಲಿ ತನ್ನ ಹೆಂಡತಿಯಾದ ಕುವಲಯಾವಳಿಯು ದೇವತಾರ್ಚನೆಯಲ್ಲಿದ್ದುದು ಕಂಡುಬಂತು. ಬಣ್ಣ ಬಣ್ಣದ ರಂಗೋಲಿಯ ಮಧ್ಯೆ ಬೆತ್ತಲೆಯಾಗಿ ತಲೆ ಕೆದರಿಕೊಂಡು ಕಣ್ಣು ಮುಚ್ಚಿಕೊಂಡು ಹಣೆಯ ತುಂಬ ಕುಂಕುಮ ಬಳಿದುಕೊಂಡು ಪಿಟಪಿಟನೆ ಏನನ್ನೋ ಜಪ ಮಾಡುತ್ತಾ ಕುಳಿತಿದ್ದಾಳೆ. ಮುಂದೆ ಮದ್ಯ ಮಾಂಸಾದಿಗಳ ಬಲಿಯನ್ನು ಅರ್ಪಿಸಿದೆ. ರಾಜನನ್ನು ಕಂಡ ಕೂಡಲೇ ಅವಳು ಚಟ್ಟನೆದ್ದು ಬಟ್ಟೆಯುಟ್ಟುಕೊಂಡಳು. ರಾಜನು ಅದೆಲ್ಲ ಏನೆಂದು ಕೇಳಲು ಅವಳು ಅವನಿಂದ ಅಭಯವನ್ನು ತೆಗೆದುಕೊಂಡು, ಪ್ರಭೋ, ತಮ್ಮ ಅಭ್ಯುದಯಕ್ಕಾಗಿಯೇ ಪೂಜೆ ಮಾಡುತ್ತಿದ್ದೆ ಎಂದು ಅದರ ವಿವರವನ್ನು ಹೇಳಿದಳು. ಹಿಂದೆ ನಾನು ಇನ್ನೂ ಹುಡುಗಿಯಾಗಿ ನಮ್ಮ ತಂದೆಯ ಮನೆಯ ಉದ್ಯಾನದಲ್ಲಿ ಓಡಿಯಾಡುತ್ತಿದ್ದಾಗ ನನ್ನ ಸಂಗಾತಿಯರು ಕೆಲವರು ಬಂದು, ಈ ಮರಗಳ ತೋಪಿನಲ್ಲಿ ಒಂದು ವಿನಾಯಕ ಇದೆ, ಅದನ್ನು ಪೂಜೆ ಮಾಡಿದರೆ ಒಳ್ಳೆಯ ಗಂಡ ಸಿಕ್ಕುತ್ತಾನಂತೆ, ಬಾ, ಅದನ್ನು ಪೂಜೆ ಮಾಡುವೆಯಂತೆ ಎಂದು ಕರೆದರು. ನಾನು, ವಿನಾಯಕನನ್ನು ಪೂಜೆ ಮಾಡಿದರೆ ಗಂಡ ದೊರೆಯುತ್ತಾನೆಯೇ ಎಂದೆ. ಅವರು, ಇದೇನು ನೀನು ಆಡುವ ಮಾತು? ಅವನನ್ನು ಪೂಜಿಸದಿದ್ದರೆ ಯಾರಿಗೂ ಯಾವ ಕೆಲಸವೂ ನೆರವೇರುವುದಿಲ್ಲ. ಹಿಂದೆ ಕುಮಾರಸ್ವಾಮಿ ಹುಟ್ಟಲು ಪಾರ್ವತಿ ಗಣಪತಿಯನ್ನು ಪೂಜಿಸಬೇಕಾಯಿತು. ಆ ಕುಮಾರಸ್ವಾಮಿಗೆ ಸೇನಾಪತಿಯ ಪಟ್ಟ ಕಟ್ಟಿ ತಾರಕಾಸುರನ ಮೇಲೆ ಯುದ್ಧ ನಡೆಸಬೇಕಾದರೆ ಇಂದ್ರನು ಅವನನ್ನು ಪೂಜಿಸಬೇಕಾಯಿತು. ಹೀಗೆ ಅವನನ್ನು ಪೂಜಿಸದೆ ದೇವತೆಗಳಿಗೂ ಕಾರ್ಯ ಸಿದ್ಧಿಸುವುದಿಲ್ಲ ಎಂದರು. ಆಮೇಲೆ ನಾನು ವಿನಾಯಕನ ಪೂಜೆ ಮಾಡಿ ಕತ್ತೆತ್ತಿ ನೋಡಲು ಆ ನನ್ನ ಸಖಿಯರು ಆಕಾಶದಲ್ಲಿ ಹಾರಾಡುತ್ತಾ ವಿಹರಿಸುತ್ತಿದ್ದರು. ನನಗೆ ಕುತೂಹಲ ಉಂಟಾಗಿ ಅವರನ್ನು ಕರೆದು ಕೇಳಲು ಅವರು ಕಾಳರಾತ್ರಿ ಎಂಬ ಬ್ರಾಹ್ಮಣಿಯಿಂದ ತಾವು ಡಾಕಿನಿ ಮಂತ್ರೋಪದೇಶವನ್ನು ಹೊಂದಿ ಸಿದ್ಧಿ ಪಡೆದಿರುವುದಾಗಿಯೂ ಆ ಸಿದ್ಧಿಶಕ್ತಿಯಿಂದ ಅಂತರಿಕ್ಷದಲ್ಲಿ ಹಾರಬಲ್ಲವರಾಗಿಯೂ ಹೇಳಿದರು.
ನನಗೂ ಹಾಗೆ ಹಾರಾಡುವುದಕ್ಕೆ ಆಸೆಯಾಯಿತು. ಆದ್ದರಿಂದ ಅವರು ಆ ಕಾಳರಾತ್ರಿಯನ್ನು ಕರೆತಂದರು. ಅವಳು ತುಂಬ ವಿಕಾರವಾಗಿದ್ದಳು. ಅವಳು ನನಗೆ ಸ್ನಾನ ಮಾಡಿಸಿ, ವಿಘ್ನೇಶ್ವರನ ಪೂಜೆ ಮಾಡಿಸಿ, ಮಂಡಲದ ಮೇಲೆ ನಿರ್ವಾಣವಾಗಿ ಕೂರಿಸಿ, ಭೈರವನ ಅರ್ಚನೆ ಮಾಡಿಸಿ, ಮಂತ್ರೋಪದೇಶ ಮಾಡಿ, ಬಲಿಯಾಗಿ ಅರ್ಪಿಸಿದ್ದ ನರಮಾಂಸವನ್ನು ತಿನ್ನುವುದಕ್ಕೆ ಕೊಟ್ಟಳು. ಕೂಡಲೇ ನಾನು ಆಕಾಶಕ್ಕೆ ಹಾರಿದೆ. ಸಖಿಯರೊಡನೆ ಅಲ್ಲಿ ವಿಹರಿಸಿ ಕನ್ಯಾಂತಃಪುರಕ್ಕೆ ಇಳಿದು ಬಂದೆ. ಹೀಗೆ ನಾನು ಚಿಕ್ಕಂದಿನಲ್ಲಿಯೇ ಡಾಕಿನಿ ಚಕ್ರವರ್ತಿನಿಯಾದೆ. ನಾವು ಎಷ್ಟೋ ಮನುಷ್ಯರನ್ನು ತಿಂದಿದ್ದೇವೆ. ನಾನು ಕಾಳರಾತ್ರಿಯ ಶಿಷ್ಯಳಾದರೂ ಅವಳಿಗಿಂತ ಹೆಚ್ಚು ಪ್ರಭಾವವುಳ್ಳವಳು. ಏಕೆಂದರೆ ನಾನು ಪತಿವ್ರತೆ. ಅವಳು ತನ್ನ ಗಂಡನ ಶಿಷ್ಯನೊಬ್ಬನನ್ನು ಮೋಹಿಸಿ ಅವನನ್ನು ತುಂಬ ಕಷ್ಟಕ್ಕೆ ಗುರಿ ಮಾಡಿದಳು. ಅವನು ಗುರುಪತ್ನಿ ಎಂದು ಗೌರವಿಸಿ ಆ ಕಷ್ಟವನ್ನೆಲ್ಲ ಸಹಿಸಿಕೊಂಡಿದ್ದು, ಕೊನೆಗೆ ಅವಳಿಂದ ಅಕಸ್ಮಾತ್ ಕೇಳಿಸಿದ ಮಂತ್ರಗಳ ಸಹಾಯದಿಂದ ಆಕಾಶದಲ್ಲಿ ಸಂಚಾರ ಮಾಡುತ್ತಾ ಸಕಲ ಸಂಪತ್ತನ್ನೂ ಪಡೆದನು. ನೀನು ನೋಡಿದಂತೆ ನಾನು ಈ ಉಪಾಸನೆಯಲ್ಲಿ ನಿರತಳಾಗಿ ಬಲಿ ಕೊಡುವುದಕ್ಕೆ ಒಬ್ಬನನ್ನು ಮಂತ್ರದಿಂದ ಸೆಳೆಯುತ್ತಿದ್ದೆ. ನೀನೂ ಇದರಲ್ಲಿ ಸೇರಿಕೋ ಎಂದಳು. ಹಾಗೆ ಅವನು ಸೇರಿಕೊಳ್ಳದಿದ್ದರೆ ತಾನು ಪ್ರಾಣ ಕಳೆದುಕೊಳ್ಳುವುದಾಗಿ ಹೇಳಿದಳು. ಆದ್ದರಿಂದ ಅವನೂ ದೀಕ್ಷೆ ತೆಗೆದುಕೊಂಡನು. ಆಗ ಅವಳು, ನಿನ್ನ ಹತ್ತಿರ ಇರುವ ಫಲಭೂತಿಯನ್ನು ಮಂತ್ರದಿಂದ ಆಕರ್ಷಿಸುತ್ತಿದ್ದೆ, ಆದರೆ ಅದು ಕಷ್ಟ. ಅದಕ್ಕೆ ಬದಲಾಗಿ ಒಬ್ಬ ಅಡಿಗೆಯವನ ಮೂಲಕ ಈ ಕೆಲಸವನ್ನು ಮಾಡಿಕೊಳ್ಳೋಣ ಎಂದಳು. ಆಮೇಲೆ ಅವರು ಸಾಹಸಿಕನೆಂಬ ಅಡಿಗೆಯವನನ್ನು ಕರೆದು, ನಾಳೆ ಬೆಳಗ್ಗೆ ರಾಜರಾಣಿಯರು ಊಟಕ್ಕೆ ಬರುತ್ತಾರೆ, ಬೇಗ ಅಡಿಗೆಯಾಗಲಿ ಎಂದು ಯಾರು ಬಂದು ಹೇಳುತ್ತಾರೋ ಅವರನ್ನು ಹಿಡಿದು ಕೊಂದು ಅವರ ಮಾಂಸದಿಂದ ಗುಟ್ಟಾಗಿ ನಮಗೆ ಅಡಿಗೆ ಮಾಡಿ ಹಾಕು ಎಂದು ಹೇಳಿ ಕಳುಹಿಸಿದರು. ಬೆಳಗ್ಗೆ ಬಂದ ಫಲಭೂತಿಯನ್ನು ರಾಜನು ಅಡಿಗೆ ಮನೆಗೆ ಹೋಗಿ, ನಾನೂ ರಾಣಿಯೂ ಊಟಕ್ಕೆ ಬರುತ್ತೇವೆ, ಬೇಗ ಅಡಿಗೆಯಾಗಲಿ ಎಂದು ಸಾಹಸಿಕನಿಗೆ ಹೇಳು ಎಂದು ಕಳುಹಿಸಿದನು. ಅವನು ಹಾಗೇ ಆಗಲೆಂದು ಹೊರಕ್ಕೆ ಬಂದ ಕೂಡಲೇ ಚಂದ್ರಪ್ರಭನೆಂಬ ಆ ರಾಜನ ಮಗನು ಅವನನ್ನು ನಿಲ್ಲಿಸಿ, ನಾನು ಅಡಿಗೆ ಮನೆಗೆ ಹೋಗಿ ವರ್ತಮಾನ ಕೊಡುತ್ತೇನೆ, ನೀನು ಆ ಚಿನ್ನವನ್ನು ತೆಗೆದುಕೊಂಡು ಹೋಗಿ ಹಿಂದೆ ಅಪ್ಪನಿಗೆ ಮಾಡಿಸಿ ತಂದು ಕೊಟ್ಟಂಥ ಕುಂಡಲಗಳನ್ನು ಮಾಡಿಸಿಕೊಂಡು ಬಾ ಎಂದು ಕಳುಹಿಸಿ ತಾನು ಅಡಿಗೆ ಮನೆಗೆ ಹೋದನು. ಅವನ ಮಾತನ್ನು ಕೇಳಿದ ಕೂಡಲೇ ಸಾಹಸಿಕನು ಅವನ ಕತ್ತನ್ನು ಕತ್ತರಿಸಿ ಅವನ ಮಾಂಸದಿಂದ ಅಡಿಗೆ ಮಾಡಿದನು. ತಾಯಿ ತಂದೆಗಳು ಅದನ್ನು ತಿಂದರು. ಬೆಳಗಾಗುತ್ತಿದ್ದ ಹಾಗೇ ಫಲಭೂತಿಯು ಕುಂಡಲಗಳನ್ನು ಹಿಡಿದುಕೊಂಡು ಬಂದನು. ಅವನಿಂದ ಸಂಗತಿ ಎಲ್ಲವೂ ತಿಳಿದ ರಾಜನು, ಅಯ್ಯೋ ಮಗನೇ, ಹೋದೆಯಾ ಎಂದು ಕೆಳಗೆ ಬಿದ್ದನು. ತನ್ನನ್ನೂ ತನ್ನ ಹೆಂಡತಿಯನ್ನೂ ಬೈದುಕೊಂಡನು. ಮಂತ್ರಿಗಳಿಗೆ ವೃತ್ತಾಂತವೆಲ್ಲವನ್ನೂ ಹೇಳಿ, ಫಲಭೂತಿಯು ನಿತ್ಯವೂ ಒಳ್ಳೆಯದನ್ನು ಮಾಡುವವನಿಗೆ ಒಳ್ಳೆಯದಾಗುತ್ತದೆ, ಕೆಟ್ಟದ್ದನ್ನು ಮಾಡುವವನಿಗೆ ಕೆಟ್ಟದ್ದಾಗುತ್ತದೆ ಎಂದು ಹೇಳುತ್ತಿದ್ದನು. ಚೆಂಡನ್ನು ಗೋಡೆಯ ಮೇಲೆ ಎಸೆದರೆ ಅದು ಪುಟಿದೆದ್ದು ನಮ್ಮ ಮೇಲೇ ಬೀಳುತ್ತದೆ. ಬ್ರಹ್ಮ ಹತ್ಯೆ ಮಾಡುವುದಕ್ಕೆ ಹೋಗಿ ಮಗನನ್ನು ಕೊಲ್ಲಿಸಿ ಅವನ ಮಾಂಸವನ್ನು ತಿಂದಾಯಿತು ಎಂದು ಬೇರೆ ಮಕ್ಕಳಿಲ್ಲದ್ದರಿಂದ ಫಲಭೂತಿಗೆ ರಾಜ್ಯದಲ್ಲಿ ಪಟ್ಟ ಕಟ್ಟಿ ಪಾಪ ಪ್ರಾಯಶ್ಚಿತ್ತಕ್ಕಾಗಿ ಹೆಂಡತಿಯೊಡನೆ ಅಗ್ನಿಪ್ರವೇಶ ಮಾಡಿದನು. ಯೌಗಂಧರಾಯಣನು ಈ ಕಥೆಯನ್ನು ಹೇಳಿ, ಮಹಾರಾಜ, ನೀನು ಬ್ರಹ್ಮದತ್ತನನ್ನು ಗೆದ್ದರೂ ಅವನಲ್ಲಿ ವಿಶ್ವಾಸವನ್ನೇ ತೋರಿಸಿದ್ದೀಯೆ. ಹಾಗಿದ್ದರೂ ಅವನು ದ್ರೋಹ ಮಾಡಿದರೆ ಅದರಿಂದ ತಾನೇ ಹಾಳಾಗುತ್ತಾನೆ ಎಂದನು. ವತ್ಸರಾಜನಿಗೆ ಸಮಾಧಾನವಾಯಿತು. ಹೀಗೆ ದಿಗ್ವಿಜಯವನ್ನು ಪೂರೈಸಿಕೊಂಡು ಅವನು ಮರುದಿನ ಲಾವಾಣಕವನ್ನು ಬಿಟ್ಟು ತನ್ನ ರಾಜಧಾನಿಯಾದ ಕೌಶಾಂಬಿಗೆ ಬಂದನು. ಪ್ರಜೆಗಳೂ ಸಾಮಂತರೂ ಅವನನ್ನು ಸಂತೋಷದಿಂದ ಸ್ವಾಗತಿಸಿದರು. ವಂದಿಮಾಗಧರು ಹೊಗಳಿದರು. ನಿಧಿಯೊಡನೆ ದೊರೆತ ಪೂರ್ವಿಕರ ಸಿಂಹಾಸನವನ್ನು ಹತ್ತಿ ತನ್ನ ದಿಗ್ವಿಜಯದಲ್ಲಿ ಸಂಪಾದಿಸಿದ ಹಣವನ್ನು ಧಾರಾಳವಾಗಿ ದಾನ ಮಾಡಿದನು. ಕ್ರಮೇಣ ರುಮಣ್ವಂತ ಯೌಗಂಧರಾಯಣರ ಮೇಲೆ ರಾಜ್ಯಾಡಳಿತದ ಭಾರವನ್ನೆಲ್ಲ ಹಾಕಿ ವಾಸವದತ್ತ ಪದ್ಮಾವತಿಯರೊಡನೆ ಪಾನ ವಿಹಾರಾದಿಗಳಲ್ಲಿ ಆಸಕ್ತನಾಗಿ ಸುಖದಿಂದಿದ್ದನು. ಲಾವಾಣಕ ಲಂಬಕ ಮುಗಿಯಿತು. ಶ್ರೀರಸ್ತು.